ನಮಸ್ಕಾರ. ನಿನ್ನೆ ಸದನದಲ್ಲಿ MLA ಮುನಿರತ್ನ ಅವರು ಮೆಟ್ರೋ ಸ್ಟೇಷನ್ ಹೆಸರುಗಳ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ದಾರೆ. DK ಶಿವಕುಮಾರ್ ಅವರು MBZ ಯಾರ್ಯಾರೋ ಬಿಲ್ಡರ್ಗಳು 150 ಕೋಟಿ 200 ಕೋಟಿ ಕೊಟ್ಟರೆ ಮೆಟ್ರೋ ಸ್ಟೇಷನ್ ಹೆಸರಂತೆ. ಎಂಥ ವಿಪರ್ಯಾಸ ನೋಡಿ. ಹೆಸರುಗಳನ್ನು ಹರಾಜು ಹಾಕಿ ಮಾರಾಟ ಮಾಡೋ ಲೆವೆಲ್ಗೆ ಈ ರಾಜ್ಯ ಸರ್ಕಾರ ಬಂದ್ಬಿಟ್ಟಿದೆ. ಅಲ್ಲಿ ಮೆಟ್ರೋ ನಿರ್ಮಾಣ ಸಾಮಾನ್ಯ ಜನರ ತೆರಿಗೆಯಿಂದ, ಮೆಟ್ರೋನ ಬಳಸೋರು ಸಾಮಾನ್ಯ ಜನ. ಆದರೆ ಸ್ಟೇಷನ್ಗಳು ಮಾತ್ರ ಹರಾಜು ಹಾಕಿ ದುಡ್ಡು ಕಲೆಕ್ಟ್ ಮಾಡ್ತವ್ರೆ. 200 ಕೋಟಿ ಕೊಟ್ಟರೆ DK ಶಿವಕುಮಾರ್ ಹೇಳ್ತವ್ರೆ MBZ ಹೆಸರು, ಇನ್ಫೋಸಿಸ್ ಅವ್ರ ಹೆಸರು. ನನಗೆ ಒಂದೇ ಒಂದು ಪ್ರಶ್ನೆ, ಅಕಸ್ಮಾತ್ ನಾಳೆ ದಿವಸ ಕಾಡುಗಳ ವೀರಪ್ಪನ ಮಗಳೇನಾದರೂ ಬಂದು ಒಂದು 200 ಕೋಟಿ ಕೊಡ್ತೀನಿ, ನಮ್ಮ ಅಪ್ಪ ಹೆಸರು ಏನಾದರೂ ಇಡಿ ಅಂದರೆ ಟಿಕೆಟ್ ಇಡ್ತೀರಾ ಬಿಡಿ. ಮೋಸ್ಟ್ಲಿ 300 ಕೋಟಿ ಕೇಳ್ಬೋದು ಅನ್ಸುತ್ತೆ. ನೋಡಿ, ಒಬ್ಬ ರೈತ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವುಗಳು ಮತ ಕೊಟ್ಟು ಅಧಿಕಾರ ಕೊಟ್ಟರೆ ಅವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಒಬ್ಬ ಬಿಸ್ನೆಸ್ ಮೆನ್ನು 1000 ಕೋಟಿ ಡಿಕ್ಲೇರ್ ಮಾಡೋನು, ದುಡ್ಡು ಅಂದ್ರೆ ಪ್ರಾಣ ಅಂತ ವ್ಯಕ್ತಿಗೆ, DK ಶಿವಕುಮಾರ್ ಅನ್ನೋ ವ್ಯಕ್ತಿಗೆ, ಅಂತ MLAಗಳಿಗೆ ನೀವೇನಾದರೂ ಮತ ಕೊಟ್ಟರೆ ಪ್ರತಿಯೊಂದನ್ನು ವ್ಯಾಪಾರ ಮಾಡಾಕ್ತಾರೆ. ನಾಳೆ ದಿವಸ ನಿಮ್ಮ ಉಸಿರಾಟನೂ ಕೂಡ ವ್ಯಾಪಾರ ಆಗುತ್ತೆ. ಸೊ ಸ್ಯಾಡ್ ಇವನು. ಏನೂ ಬದಲಾವಣೆ ಆಗಿಲ್ಲ. ಬೆಂಗಳೂರು ತುಂಬ ಬರೀ ಬಿಲ್ಡರ್ಗಳು. ಬಿಲ್ಡಿಂಗ್ ಕಟ್ಟಕ್ಕೆ ನೀರು ಸಿಗ್ತದೆ ಬೆಂಗಳೂರಲ್ಲಿ, ಕುಡಿಯೋಕ್ಕೆ ನೀರು ಸಿಗಲ್ಲ. ಮಳೆ ಬಂದರೆ ಬೋಟ್ ತಗೊಬೇಕು. PRR, ಸೆಕೆಂಡ್ ಏರ್ಪೋರ್ಟು, ಓಕೆ. ಬೆಂಗಳೂರು ತುಂಬ ಬಿಲ್ಡಿಂಗ್ಗಳು. ಈಗ 5 ಕಾರ್ಪೊರೇಷನ್ ಅಂತೆ. ಬೆಂಗಳೂರಿನೆಲ್ಲ ಮುಂಡ ಮುಚ್ಚಿದಾಯಿತು. ಈಗ ಬೆಂಗಳೂರು ಎಕ್ಸ್ಪ್ಯಾನ್ಷನ್ನು ಇನ್ ದ ನೇಮ್ ಆಫ್ ಗ್ರೇಟರ್ ಬೆಂಗಳೂರು. ಸಂಪೂರ್ಣ ಬೆಂಗಳೂರು ಹಾಳಾಗೋಗಿದೆ. ಏನೂ ಉಳಿದಿಲ್ಲ. 7,000 ಟನ್ ಕಸ. ಮಳೆಗಾಲ ಬಂದರೆ ವರ್ಷದ 24 ದಿವಸ ಬಿಲ್ಡರ್ಗಳು ಕಾವೇರಿ ನೀರು ತಗೊಂಡು ನೀರು ಕಟ್ತಾರೆ, ಕುಡಿಯೋಕೆ ನೀರು ಕೊಡಲ್ಲ. ಕಸನ ತೊಗೊಂಡೋಗಿ 7,000 ಟನ್ ಕಸ ತೊಗೊಂಡೋಗಿ ಬಿಸಾಕು. ಬೆಂಗಳೂರಿನ ಸಂಪೂರ್ಣ ನೆಲದ ಜಲ, ಗ್ರೌಂಡ್ ವಾಟರ್ ಫುಲ್ ಕಂಟ್ಯಾಮಿನೇಟ್ ಆಗಿದೆ. DK ಶಿವಕುಮಾರು, MLA ಮುನಿರತ್ನ ಅಂತವರು 5 ಲಕ್ಷ 6 ಲಕ್ಷ ರೂಪಾಯಿ ಫಿಲ್ಟರ್ ಹಾಕೊಂಡು ಕುಡ್ಕೊಂತಾರೆ. ಯಾಕಂದರೆ ಸಂಪಾದನೆ ಮಾಡೋರು ಅಧಿಕಾರದಲ್ಲವ್ರೆ. ನಾವು ವಿಷದ ನೀರು ಕುಡಿದು ಯಾವ ಗಲ್ಲಿಲ್ಲ ನೋಡಿ. ನೀವು, ನಾನು ಭುವನೇಶ್ವರ್ಗೆ ಹೋಗಿದ್ದೆ, ಅಲ್ಲಿ ಮೆಡಿಕಲ್ ಸ್ಟೋರು ಮತ್ತು ಹಾಸ್ಪಿಟ್ಲ್ಗಳು ಸಿಗೋದೇ ಇಲ್ಲ. ಬಟ್ ಬೆಂಗಳೂರಲ್ಲಿ ಪ್ರತಿ ಗಲ್ಲಿನಲ್ಲೂ 2-3 ಮೆಡಿಕಲ್ ಸ್ಟೋರು, 2-3 ಆಸ್ಪತ್ರೆಗಳು ಸಿಗ್ತವೆ. ದಿನಕ್ಕೆ 1/4 kg ಮಾತ್ರೆ ತಿಂದು ಜೀವನ ಮಾಡೋ ಮಟ್ಟಕ್ಕೆ ಜನ ಬಂದಿದ್ದಾರೆ. 30 ವರ್ಷಕ್ಕೆ ತಲೆ ಕೂದಲು ಉದುರೋಗುತ್ತೆ, ಮುಖದಲ್ಲಿ ಕಳೆ ಇರಲ್ಲ, BP, ಶುಗರು, ಕಿಡ್ನಿ ಫೇಲೂರು, ಕಿಡ್ನಿ ಟ್ರಾನ್ಸ್ಪ್ಲಾಂಟು. ಇದೇ ಮನುಷ್ಯನ ಜೀವನ ಬೆಂಗಳೂರಲ್ಲಿ. ಪಾವನ ಯಾರು ಗೊತ್ತಾ? ದುಡ್ಡು ಮಾಡಿರೋರು ಪಾವನ. ಒಂದಷ್ಟು ಜಮೀನುಗಳು ಮಾಡ್ಕೊಂಡಿರ್ತಾರೆ. ಫಾರ್ಮ್ ಹೌಸು, ಫ್ಲ್ಯಾಟು, ಒಳ್ಳೆ ಕಾಸು, ಒಳ್ಳೆ ಮಾಲುಗಳು. ಮೆಟ್ರೋ ಸ್ಟೇಷನ್ ಹೆಸರುಗಳನ್ನು ಹರಾಜು ಆಗ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಸರ್ಕಾರ ಬಂದಿದೆ ನೋಡ್ರಿ. ಎವ್ರಿಥಿಂಗ್ ಈಸ್ 100% ಬಿಸ್ನೆಸ್. ವೆಲ್ಫೇರ್ ಅನ್ನೋ ಹೆಸರೇ ಇಲ್ಲ. ಏನಕ್ಕೆ ಬೇಕಂತಂಗಾರೆ ಇಂಥ ಸರ್ಕಾರಗಳು? ಇಂಥ ಬಿಸ್ನೆಸ್ ಮೆನ್ಗಳನ್ನು ಸೋಲಿಸಿ, DK ಶಿವಕುಮಾರ್ ಅಂತವರನ್ನು ಸೋಲಿಸಿ, ಸಮಾಜವನ್ನು ಉಳಿಸಿ. ಈ ಕಮರ್ಷಿಯಲೈಸೇಷನ್ ಆಫ್ ವರ್ಟಿಕಲ್ ಸಿಸ್ಟಮ್ ಇದೆಯಲ್ಲ, ತುಂಬ ದೊಡ್ಡ ಹೊಡೆತ. ಬಡವರಿಗೆ, ಕಡು ಬಡವರಿಗೆ, ಸಾಮಾನ್ಯ ಜನರಿಗೆ ತುಂಬ ದೊಡ್ಡ ಹೊಡೆತ. ಅವನು ನೋಡಿದ್ರೆ ತೇಜಸ್ವಿ ಸೂರ್ಯ ನಮ್ಮ ಕೇಂದ್ರ ಸರ್ಕಾರದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ. ಇವ್ರು ನೋಡಿದ್ರೆ ರಾಜ್ಯ ಸರ್ಕಾರ ನಮ್ಮದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ. ಇಬ್ಬರೂ ಕೂಡ ಮೆಟ್ರೋ ಬಳಸುವಂಥ ವ್ಯಕ್ತಿಗಳಿಗೆ ಟಿಕೆಟನ್ನು ಗಗನಕ್ಕೇರಿಸಿದ್ದಾರೆ. ಇಬ್ಬರೂ ಕೂಡ ಕಡಿಮೆ ಮಾಡಲ್ಲ. ಬಟ್ ಹೆಸರುಗಳು ಸಂಪಾದನೆ ಮಾಡೋಕ್ಕೆ ಮಾತ್ರ ಕೇಳಂಗೆ ಇಲ್ಲ. ಬಡತನದಲ್ಲಿ ಬೆಲೆ ಏರಿಸಿ ಕಿತ್ತು ತಿನ್ನುವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸಕ್ಕೆ ಮಾಡುವಂಥದ್ದು ಒಂದಷ್ಟು ಸಂಭ್ರಮಾಚರಣೆಗಳು ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ದೇಶನ ಪ್ರೀತಿ ಮಾಡಂಗಿದ್ರೆ ನಾವು ಮಿಲಿಟರಿ ಕಟ್ ಮಾಡಿಸ್ಬೇಕಂತೆ, ಹೆಣ್ಮಕ್ಳು ಸಿಂಧೂರ ಇಟ್ಕೊಬೇಕಂತೆ. ನಮ್ಮ ಟ್ಯಾಕ್ಸ್ನೆಲ್ಲ ದೇಪ್ಕೊಂಡು ತಿಂದಾಕಿ ಬೆಲೆ ಏರಿಸ್ಬಿಟ್ಟು ಯಾರ ಮುಖದಲ್ಲೂ ಕಳೆ ಇಲ್ಲ, ಯಾರ ಜೋಬಲ್ಲೂ ದುಡ್ಡಿಲ್ಲ, ಯಾರ ಬ್ಯಾಂಕಲ್ಲೂ ದುಡ್ಡಿಲ್ಲ.
ನಮ್ಮ ಸಾಲ ಅಲ್ದಿರ ನಿಮ್ಮ ಸಾಲಗಳನ್ನು ಕೂಡ ತೀರಿಸೋ ಮಟ್ಟಕ್ಕೆ ನಾವುಗಳೆಲ್ಲ ಬಂದು ನಿಂತಿದ್ದೀವಿ. ಥ್ಯಾಂಕ್ ಯು.